ಆಕಾಶದಿಂದಲೇ ನ್ಯೂಕ್ಲಿಯರ್ ಕಂಟ್ರೋಲ್, 380 ಕಿಲೋಮೀಟರ್ ಉದ್ದದ ವೈರಿಂಗ್, ಬಂತು ಟ್ರಂಪ್ರ 3,000 ಕೋಟಿ ವಿಮಾನ. ಸ್ನೇಹಿತರೆ, ಬರೋಬ್ಬರಿ 35,000 ಅಡಿ ಎತ್ತರದಲ್ಲಿ ಗಂಟೆಗೆ 1,000 ಕಿಲೋಮೀಟರ್ ವೇಗದಲ್ಲಿ ಹಾರೋ ಒಂದು ವಿಮಾನ. ಆದ್ರೆ ಆ ವಿಮಾನದ ಒಳಗಿಂದ ಸಮುದ್ರದ ಸಾವಿರಾರು ಅಡಿ ಆಳದಲ್ಲಿ ಅಡಗಿರೋ ನ್ಯೂಕ್ಲಿಯರ್ ಸಬ್ಮರೀನ್ಗಳಿಗೆ ಕ್ಷಣಾರ್ಧದಲ್ಲಿ ಅಟ್ಯಾಕ್ ಮಾಡೋಕೆ ಆರ್ಡರ್ ಕೊಡಬಹುದು ಅಂದ್ರೆ ನೀವು ನಂಬ್ತೀರಾ? ಹೌದು, ಭೂಮಿ ಮೇಲಿನ ಎಲ್ಲಾ ನೆಟ್ವರ್ಕ್ ಧ್ವಂಸವಾದ್ರೂ ಆಕಾಶದಿಂದಲೇ ಇಡೀ ವಿಶ್ವ ಯುದ್ಧವನ್ನೇ ಕಂಟ್ರೋಲ್ ಮಾಡಬಲ್ಲ ಒಂದು ಅಡ್ವಾನ್ಸ್ಡ್ ಹಾರುವ ಕೋಟೆ ಇದು. ಇದೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಹೊಸ ಫ್ಲೈಯಿಂಗ್ ವೈಟ್ ಹೌಸ್. ಕತಾರ್ ದೇಶ ಗಿಫ್ಟ್ ಆಗಿ ಕೊಟ್ಟಿರೋ ಬರೋಬ್ಬರಿ 3,700 ಕೋಟಿ ಬೆಲೆಯ ಈ ವಿಮಾನ ಈಗ ಅಧಿಕೃತವಾಗಿ ಅಮೆರಿಕನ್ ಏರ್ ಫೋರ್ಸ್ಗೆ ಎಂಟ್ರಿ ಕೊಟ್ಟಿದೆ. ಅಚ್ಚರಿ ಅಂದ್ರೆ ಇದರಲ್ಲಿ ನಮ್ಮ ಬೆಂಗಳೂರಿನಿಂದ ಮಂಗಳೂರಿಗೆ ಎಳಿಬಹುದಾದಷ್ಟು ಉದ್ದುದ್ದ ವೈರಿಂಗ್ ಇದೆ. ಭೀಕರ ನ್ಯೂಕ್ಲಿಯರ್ ಬ್ಲಾಸ್ಟ್ ಆದ್ರೂ ಈ ವಿಮಾನಕ್ಕೆ ಕಿಂಚಿತ್ತೂ ಧಕ್ಕೆಯಾಗಲ್ಲ. ಹಾಗಾದ್ರೆ ಏನಿದು ಟ್ರಂಪ್ ಗೋಲ್ಡನ್ ವಿಮಾನ? ಅಮೆರಿಕದ ಅಧ್ಯಕ್ಷರು ಬೇರೆ ದೇಶದ ಗಿಫ್ಟ್ ಯಾಕೆ ಒಪ್ಕೊಂಡ್ರು? ಈ ಹಾರುವ ಅರಮನೆಯ ಒಳಗಿರೋ ಆ ಟಾಪ್ ಸೀಕ್ರೆಟ್ ಫೀಚರ್ಸ್ ಏನು? ಬನ್ನಿ ಎಲ್ಲವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಗುಡ್ ಬೈ ಬೇಬಿ ಬ್ಲೂ, ಬಂತು ಟ್ರಂಪ್ರ ಹೊಸ ಫ್ಲೈಯಿಂಗ್ ವೈಟ್ ಹೌಸ್. ಸ್ನೇಹಿತರೆ, ನಿಮ್ಗೆ ನೆನಪಿರ್ಬೋದು, 2025ರ ಮೇನಲ್ಲಿ ಕತಾರ್ನ ರಾಜಮನೆತನ ಟ್ರಂಪ್ಗೆ ಒಂದು ಬೃಹತ್ ವಿಮಾನ ಗಿಫ್ಟ್ ನೀಡಿತ್ತು. ಆ ಟೈಮ್ನಲ್ಲಿ ಇದು ಜಗತ್ತಿನಾದ್ಯಂತ ಭಾರೀ ಸುದ್ದಿಯಾಗಿತ್ತು ಕೂಡ. ಇದೀಗ ಅದೇ ವಿಮಾನವನ್ನ ಫುಲ್ ಮಾಡಿಫೈ ಮಾಡಿ ಟ್ರಂಪ್ ಅಧಿಕೃತವಾಗಿ ಹಾರಾಟಕ್ಕೆ ಇಳಿಸಿದ್ದಾರೆ. ಮೊನ್ನೆ ಜೂನ್ 19ಕ್ಕೆ ಅಮೆರಿಕದ ಜಾಯಿಂಟ್ ಬೇಸ್ ಆಂಡ್ರೂಸ್ನಲ್ಲಿ ಇದನ್ನ ಅಧಿಕೃತವಾಗಿ ಜಗತ್ತಿನ ಮುಂದೆ ಅನಾವರಣ ಮಾಡಲಾಗಿದೆ. ಈ ಕಮರ್ಷಿಯಲ್ ಜೆಟ್ನ ಬೆಲೆ ಬರೋಬ್ಬರಿ $400 ಮಿಲಿಯನ್, ಅಂದ್ರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಸುಮಾರು 3,700 ಕೋಟಿಗೂ ಅಧಿಕ. ಬರೋಬ್ಬರಿ 4,786 ಚದರ ಅಡಿಯ, ಅಂದ್ರೆ ನಮ್ಮ 68 ಅಳತೆಯ ಸೈಟ್ನಲ್ಲಿ ಕಟ್ಟಿರೋ ಬೃಹತ್ ಬಂಗಲೆಯಷ್ಟು ಜಾಗವಿರೋ ಬೃಹತ್ ಕಮರ್ಷಿಯಲ್ ಪ್ಲೇನ್ ಇದು. ಆದ್ರೆ ಈ ವಿಮಾನ ಹೊಸ್ತೇನಲ್ಲ. ಇವರ ಕೈಗೆ ಸಿಗೋವಾಗ್ಲೇ ಇದು 13 ವರ್ಷ ಹಳೇದಾಗಿತ್ತು. ಯಾಕಂದ್ರೆ 2012ರಲ್ಲೇ ಕತಾರ್ ರಾಜಮನೆತನ ಇದನ್ನ ಬಳಸೋಕೆ ಶುರು ಮಾಡಿತ್ತು. ಇಲ್ಲಿ ಟ್ರಂಪ್ ಹೇಳಿ ಕೇಳಿ ಅಮೆರಿಕದ ಅಧ್ಯಕ್ಷರು. ಹಾಗಾಗಿ ಬೇರೆಯವರು ಬಳಸಿರೋ ವಿಮಾನ ಹಾಗೆ ನೇರವಾಗಿ ಬಳಸಕ್ಕೆ ಆಗತ್ತಾ? ಅದಕ್ಕಾಗಿನೇ L3 ಹ್ಯಾರಿಸ್ ಅನ್ನೋ ಡಿಫೆನ್ಸ್ ಕಂಪನಿಗೆ ಈ ವಿಮಾನದ ಮಾಡಿಫಿಕೇಶನ್ ಕೆಲಸವನ್ನ ವಹಿಸಲಾಯಿತು. ಸೊ ಮತ್ತೆ ಅಂದಾಜು $300 ರಿಂದ $400 ಮಿಲಿಯನ್ ಖರ್ಚು ಮಾಡಿ ಇದನ್ನ ಫುಲ್ ಮಾಡಿಫೈ ಮಾಡಿದ್ದಾರೆ. ಅಂದ್ರೆ ಹೆಚ್ಚು ಕಮ್ಮಿ ವಿಮಾನದ ಒರಿಜಿನಲ್ ಬೆಲೆಯಷ್ಟೇ ಇದರ ಮಾಡಿಫಿಕೇಶನ್ಗೆ ಖರ್ಚಾಗಿದೆ. ಯಾರು ಕಂಡು ಕೇಳರಿಯದ ರೀತಿಲಿ ಇದು ನಮ್ಮ ಫ್ಲೈಯಿಂಗ್ ವೈಟ್ ಹೌಸ್ ಅಂತ ಟ್ರಂಪ್ ಕೊಂಡಾಡಿದ್ದಾರೆ. ಟೆಕ್ನಿಕಲ್ ಆಗಿ ಈ ವಿಮಾನವನ್ನ VC-25B ಬ್ರಿಡ್ಜ್ ಅಂತ ಕರೀತಾರೆ. ಇಷ್ಟ ದಿನ ಅಮೆರಿಕದ ಅಧ್ಯಕ್ಷರ ವಿಮಾನ ಅಂದ್ರೆ ಆಕಾಶ ನೀಲಿ ಅಥವಾ ಬೇಬಿ ಬ್ಲೂ ಬಣ್ಣದಲ್ಲಿ ಇರ್ತಿತ್ತು. ಜಾನ್ ಎಫ್ ಕೆನಡಿ ಕಾಲದಿಂದಲೂ, ಅಂದ್ರೆ ಸುಮಾರು 6 ದಶಕಗಳಿಂದಲೂ ಅದೇ ಬಣ್ಣ ಫಿಕ್ಸ್ ಆಗಿತ್ತು. ಆದ್ರೆ ಟ್ರಂಪ್ ಈ ವಿಮಾನದ ರೂಪವನ್ನೇ ಬದಲಾಯಿಸಿದ್ದಾರೆ. ಈ ಹೊಸ ಬೋಯಿಂಗ್ 7478 ವಿಮಾನಕ್ಕೆ ಕಡು ನೀಲಿ, ಬಿಳಿ ಮತ್ತು ಕೆಂಪು ಬಣ್ಣದ ಹೊಸ ಪೇಂಟ್ ಹೊಡಿಸಿದ್ದಾರೆ. ಜೊತೆಗೆ ವಿಮಾನದ ಉದ್ದಕ್ಕೂ ಚಿನ್ನದ ಬಣ್ಣದ ಗೆರೆಗಳು, ಅಂದ್ರೆ ಗೋಲ್ಡ್ ಲೈನ್ಸ್ ಕಂಗೊಳಿಸುತ್ತಿವೆ. ಹಿಂದೆ ಇದ್ದ ಎಲ್ಲಾ ಏರ್ ಫೋರ್ಸ್ 1 ವಿಮಾನಗಳಿಗಿಂತ ಇದು ಅತಿ ದೊಡ್ಡದು ಮತ್ತು ಅತಿ ವೇಗವಾಗಿ ಹಾರೋ ವಿಮಾನವಾಗಿದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕೂ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂನವರು ಶಿರಡಿಗೆ ಟ್ರಿಪ್ ಆಯೋಜಿಸಿದ್ದಾರೆ. ಇದರಲ್ಲಿ ದೇವರ ದರ್ಶನ ಹಾಗೂ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಇರುತ್ತೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ ಬುಕ್ ಮಾಡ್ಕೊಳ್ಳಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ವಿಮಾನದ ಒಳಗೇನಿದೆ? ಇದು ವಿಮಾನವು 5 ಸ್ಟಾರ್ ಹೋಟೆಲ್. ಈ ಹೊಸ ವಿಮಾನದ ಒಳಗೆ ಏನೆಲ್ಲ ಇದೆ ಅಂತ ನೋಡಿದ್ರೆ ನಿಜಕ್ಕೂ ಬೆರಗಾಗ್ತೀರಾ. 2012ರಲ್ಲಿ ಕತಾರ್ನ ಅಲ್ ಥಾನಿ ರಾಜಮನೆತನಕ್ಕಾಗಿ ಸ್ಪೆಷಲ್ ಆಗಿ ರೆಡಿಯಾಗಿದ್ದ ವಿಮಾನ ಇದು. ಜಗತ್ ಪ್ರಸಿದ್ಧ ಇಂಟೀರಿಯರ್ ಡಿಸೈನರ್ ಕ್ಯಾಬಿನೆಟ್ ಆಲ್ಬರ್ಟೋ ಪಿಂಟೋ ಇದನ್ನ ಡಿಸೈನ್ ಮಾಡಿದ್ರು. ಹಾಗಾಗಿ ಇದರ ಒಳಗಡೆ ಈಗಲೂ ಐಷಾರಾಮಿತನ ತುಂಬಿ ತುಳುಕ್ತಿದೆ. ವಿಮಾನದ ಒಳಗೆ ಕಾಲಿಡ್ತಿದ್ದಂತೆ ನೆಲದ ಮೇಲೆ ಹಾಸಿರೋದು ದುಬಾರಿ ಟೈಪಿಂಗ್ ಕಂಪನಿಯ ಕಾರ್ಪೆಟ್ಗಳು. ಗೋಡೆಗಳಿಗೆ ಸಿಕಾಮೋರ್ ಮತ್ತು ವಕಾಫು ಅನ್ನೋ ಅತ್ಯಂತ ಅಪರೂಪದ ಮರಗಳಿಂದ ಮಾಡಲಾದ ಪೀಠೋಪಕರಣಗಳನ್ನು ಅಳವಡಿಸಲಾಗಿದೆ. ಅಷ್ಟೇ ಅಲ್ಲ, ವಿಮಾನದ ಒಳಗಡೆ ಪ್ರಖ್ಯಾತ ಕಲಾವಿದ ಅಲೆಕ್ಸಾಂಡರ್ ಕಾಲ್ಡರ್ ಬಿಡಿಸಿರೋ ಕೋಟಿ ಬೆಲೆ ಬಾಳೋ ಒರಿಜಿನಲ್ ಪೇಂಟಿಂಗ್ಸ್ ಇವೆ. ಸಾಮಾನ್ಯವಾಗಿ ಒಂದು ಬೋಯಿಂಗ್ 747 ವಿಮಾನದಲ್ಲಿ 400ಕ್ಕೂ ಹೆಚ್ಚು ಜನ ಕೂರಬಹುದು. ಆದ್ರೆ ಈ ವಿಮಾನದಲ್ಲಿ ಇರೋದು ಕೇವಲ 89 ಸೀಟ್ಗಳು ಮಾತ್ರ. ಆದ್ರೆ ಹಳೆಯ ವಿಮಾನ ಬೋಯಿಂಗ್ 747-200B ದಲ್ಲಿ 30 ಕ್ರೂ ಮೆಂಬರ್ಸ್ ಮತ್ತು 71 ಪ್ಯಾಸೆಂಜರ್ಗಳಿಗೆ ಜಾಗ ಇತ್ತು.
ಪ್ರತಿಯೊಂದು ಸೀಟ್ ಕೂಡ ಬೆಣ್ಣೆಯಷ್ಟೇ ಮೃದುವಾದ ಕ್ರೀಮ್ ಮತ್ತು ಟ್ಯಾನ್ ಬಣ್ಣದ ಪ್ರೀಮಿಯಂ ಲೆದರ್ನಿಂದ ಮಾಡಲ್ಪಟ್ಟಿದೆ ಮತ್ತು ಪ್ರತಿಯೊಂದು ಸೀಟ್ ಬೆಲ್ಟ್ ಮೇಲೂ ಅಮೆರಿಕದ ಅಧ್ಯಕ್ಷೀಯ ಮೊಹರು ಅಂದ್ರೆ ಪ್ರೆಸಿಡೆನ್ಷಿಯಲ್ ಸೀಲ್ ಇದೆ. ಜೊತೆಗೆ ಅತಿ ಮುಖ್ಯವಾಗಿ ಕೆಲ ಕಡೆಗಳಲ್ಲಿ ಚಿನ್ನದಿಂದ ಲೇಪಿತವಾಗಿದೆ. ಸೊ ಇದನ್ನ ಹಾರೋ ಅರಮನೆ ಅಂತಲೇ ಕರೆಯಲಾಗುತ್ತೆ. ಬೆಡ್ರೂಮ್, ಡೈನಿಂಗ್ ಹಾಲ್, ರಾಜವೈಭೋಗದ ಹಾರುವ ಕೋಟೆ. ಇದು ಕೇವಲ ಕೂರೋಕೆ ಮಾತ್ರ ಇರೋ ವಿಮಾನ ಅಲ್ಲ, ಇದರ ಒಳಗೆ ಒಂದು ಬೃಹತ್ ಮಾಸ್ಟರ್ ಬೆಡ್ರೂಮ್ ಇದೆ. ಭೂಮಿ ಮೇಲಿರೋ ಯಾವುದೋ 5 ಸ್ಟಾರ್ ಹೋಟೆಲ್ನ ಲಕ್ಸುರಿ ಸೂಟ್ಗೂ ಕಮ್ಮಿ ಇಲ್ಲ. ಬೆಡ್ರೂಮ್ ಒಳಗೆ ರಿಮೋಟ್ ಕಂಟ್ರೋಲ್ ಮೂಲಕ ಅಡ್ಜಸ್ಟ್ ಮಾಡಬಹುದಾದ ದೊಡ್ಡ ಮಂಚ ಮತ್ತು ವಾರ್ಮ್ ಆಂಬಿಯೆಂಟ್ ಲೈಟಿಂಗ್ ಇದೆ. ಅಧ್ಯಕ್ಷರ ಜೊತೆ ಬರೋ ಅತಿಥಿಗಳಿಗಾಗಿ ಒಂದು ಸಪರೇಟ್ ಗೆಸ್ಟ್ ಬೆಡ್ರೂಮ್ ಕೂಡ ಇದೆ ಮತ್ತು ವಿಮಾನದ ಒಳಗಡೆ ಬರೋಬ್ಬರಿ 2 ಕಂಪ್ಲೀಟ್ ಬಾತ್ರೂಮ್ಗಳು ಮತ್ತು 9 ಲ್ಯಾವೆಟರಿಗಳಿವೆ. ಇದರ ಫಿಟ್ಟಿಂಗ್ಸ್ ಎಲ್ಲವೂ ಚಿನ್ನದ ಬಣ್ಣದ ಲೇಪನ ಹೊಂದಿದೆ ಅಂತ ಹೇಳಲಾಗ್ತಿದೆ. ಅಧ್ಯಕ್ಷರ ಭದ್ರತಾ ಸಿಬ್ಬಂದಿ ಮತ್ತು ಮೀಡಿಯಾದವರಿಗಾಗಿ ವಿಶಾಲವಾದ ಜಾಗ ಇದೆ. ಇದಲ್ಲದೆ ಒಂದು ಪ್ರೈವೇಟ್ ಆಫೀಸ್ ರೂಮ್, ಮೀಟಿಂಗ್ ಮಾಡೋಕೆ ಅಂತಾನೆ ಕಾನ್ಫರೆನ್ಸ್ ರೂಮ್ಗಳು, ಹಲವಾರು ಲಾಂಜ್ಗಳು ಮತ್ತು ಏಕಕಾಲಕ್ಕೆ ಬಿಸಿ ಬಿಸಿ ಊಟ ರೆಡಿ ಮಾಡೋಕೆ ಮಲ್ಟಿಪಲ್ ಕಿಚನ್ಗಳಿವೆ. ಒಟ್ಟಿಗೆ 100 ಜನಕ್ಕೆ ಊಟ ಬಡಿಸಬಹುದು. ಹಾರುವ ಕೋಟೆ, ನ್ಯೂಕ್ಲಿಯರ್ ಬ್ಲಾಸ್ಟ್ ಆದ್ರೂ ಏನೂ ಆಗಲ್ಲ. ಇದೆಲ್ಲ ಕತಾರ್ ರಾಜಮನೆತನದವರು ಮಾಡಿಸಿದ್ದ ಸೌಕರ್ಯಗಳು. ಹಾಗಂತ ಅಮೆರಿಕದ ಅಧ್ಯಕ್ಷರು ಕೇವಲ ಲಕ್ಸುರಿಯನ್ನೇ ನಂಬ್ಕೊಂಡು ಹಾರೋಕೆ ಆಗಲ್ಲ, ಅವರಿಗೆ ಭದ್ರತೆಯೇ ಪ್ರಾಣ. ಹೀಗಾಗಿ ಅಮೆರಿಕದ ಡಿಫೆನ್ಸ್ ಕಂಪನಿ L3 Harris ಕೇವಲ 10 ತಿಂಗಳ ದಾಖಲೆ ಸಮಯದಲ್ಲಿ ಇದನ್ನ ಒಂದು ಮಿಲಿಟರಿ ಗ್ರೇಡ್ ಹಾರುವ ಕೋಟೆಯನ್ನಾಗಿ ಬದಲಾಯಿಸಿದೆ. ಇದರ ರಕ್ಷಣಾ ವ್ಯವಸ್ಥೆ ಕೇಳಿದ್ರೆ ದಂಗಾಗ್ತೀರಾ. ಮೊದಲನೇದಾಗಿ EMP ಪ್ರೊಟೆಕ್ಷನ್, ಅಂದ್ರೆ ಎಲ್ಲಾದ್ರೂ ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಆದ್ರೆ ಅದರಿಂದ ಬರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗೂ ಈ ವಿಮಾನ ಜಗ್ಗಲ್ಲ. ಇದರ ಒಳಗಿರೋ ಎಲೆಕ್ಟ್ರಾನಿಕ್ಸ್ ಸೇಫ್ ಆಗಿರುತ್ತೆ. ಇದಕ್ಕಾಗಿ ಬರೋಬ್ಬರಿ 380 ಕಿಲೋಮೀಟರ್ ಉದ್ದದ ವೈರ್ಗಳನ್ನ ಬಳಸಿದ್ದಾರೆ. ಅಂದ್ರೆ ನಮ್ಮ ಬೆಂಗಳೂರಿನಿಂದ ಮಂಗಳೂರಿನವರೆಗೂ ಎಳೆಯಬಹುದಾದಷ್ಟು ಉದ್ದದ ವೈರಿಂಗ್ ಇದು. ಎರಡನೇದಾಗಿ ಅಡ್ವಾನ್ಸ್ಡ್ ಮಿಸೈಲ್ ಡಿಫೆನ್ಸ್. ಯಾರಾದ್ರೂ ಟಾರ್ಗೆಟ್ ಮಾಡಿ ಕ್ಷಿಪಣಿ ಉಡಾಯಿಸಿದ್ರೆ ಆ ಕ್ಷಿಪಣಿಯನ್ನೇ ದಾರಿ ತಪ್ಪಿಸಿ ವಿಮಾನ ಎಸ್ಕೇಪ್ ಆಗುತ್ತೆ. ಮೂರನೇದಾಗಿ ಮಿಲಿಟರಿ ಸ್ಯಾಟಲೈಟ್ ಕಮ್ಯುನಿಕೇಶನ್. ಭೂಮಿ ಮೇಲಿನ ಯಾವ ನೆಟ್ವರ್ಕ್ ಇಲ್ದಿದ್ರೂ ಈ ವಿಮಾನದ ಒಳಗಿಂದಲೇ ಟ್ರಂಪ್ ಪ್ರಪಂಚದ ಯಾವುದೇ ಮೂಲೆಯಲ್ಲಿರೋ ತಮ್ಮ ಮಿಲಿಟರಿಗೆ ಅಟ್ಯಾಕ್ ಮಾಡೋಕೆ ಆರ್ಡರ್ ಕೊಡ್ಬೋದು. ಇದರ ಜೊತೆಗೆ ವಿಮಾನ ಆಕಾಶದಲ್ಲಿ ಹಾರಾಟ ಮಾಡ್ತಿರೋವಾಗ್ಲೇ ಇಂಧನ ತುಂಬಿಸಿಕೊಳ್ಳುವ ಮಿಡ್ ಏರ್ ರಿಫ್ಯೂಲಿಂಗ್ ಕೆಪಾಸಿಟಿ ಕೂಡ ಇದರಲ್ಲಿದೆ. ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಇದು ಲ್ಯಾಂಡ್ ಆಗದೆ ಹಲವು ದಿನಗಳ ಕಾಲ ಆಕಾಶದಲ್ಲೇ ಉಳಿಬಹುದು. ಅಷ್ಟೇ ಅಲ್ಲ, ವಿಮಾನದ ಒಳಗೆ ಒಂದು ಸ್ಪೆಷಲ್ ಮೆಡಿಕಲ್ ರೂಮ್ ಇದೆ. ಇದರ ಒಳಗೆ ಯಾವಾಗ್ಲೂ ಅಧ್ಯಕ್ಷರ ರಕ್ತದ ಗುಂಪಿನ ಫ್ರೆಶ್ ಬ್ಲಡ್ ಅನ್ನೇ ಸ್ಟಾಕ್ ಇಟ್ಟಿರೋ ಒಂದು ಸ್ಪೆಷಲ್ ಫ್ರಿಡ್ಜ್ ಇರುತ್ತೆ. ಒಂದ್ ವೇಳೆ ತುರ್ತು ಪರಿಸ್ಥಿತಿ ಬಂದ್ರೆ ಆಕಾಶದಲ್ಲೇ ಸರ್ಜರಿ ಮಾಡೋಕೆ ಒಂದು ಫೋಲ್ಡಿಂಗ್ ಆಪರೇಷನ್ ಟೇಬಲ್ ಕೂಡ ಇದರಲ್ಲಿದೆ. ಗಂಟೆಗೆ 1.6 ಕೋಟಿ ರೂಪಾಯಿ ಖರ್ಚು. ಇದು ಜಗತ್ತಿನ ಅತಿ ದುಬಾರಿ ಹಾರಾಟ. ಈ ವಿಮಾನದ ಮೈಲೇಜ್ ಅಥವಾ ಖರ್ಚು ಎಷ್ಟಿದೆ ಗೊತ್ತಾ? ಇದನ್ನ ಮೇಂಟೈನ್ ಮಾಡೋದು ಸಾಮಾನ್ಯದ ಮಾತಲ್ಲ. ಟ್ರಂಪ್ ಬಳಿ ಈಗಾಗಲೇ ಸ್ವಂತ ಬೋಯಿಂಗ್ 757 ವಿಮಾನ ಇದೆ. ಅದು ಹಾರಾಟ ನಡೆಸಿದ್ರೆ 1 ಗಂಟೆಗೆ ಸುಮಾರು 14 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಆದ್ರೆ ಈ ಹೊಸ ಫ್ಲೈಯಿಂಗ್ ವೈಟ್ ಹೌಸ್ 1 ಗಂಟೆ ಹಾರಾಟ ನಡೆಸಿದ್ರೆ ಬರೋಬ್ಬರಿ $2 ಲಕ್ಷ, ಅಂದ್ರೆ ನಮ್ಮ ರೂಪಾಯಿಯಲ್ಲಿ ಸುಮಾರು 1,60 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಇದು ಜಗತ್ತಿನ ಅತಿ ದುಬಾರಿ ಹಾರಾಟ. ಅಮೆರಿಕದ ಅಧ್ಯಕ್ಷರು ಬೇರೆ ದೇಶದ ಗಿಫ್ಟ್ ಯಾಕೆ ಬಳಸ್ತಿದ್ದಾರೆ? ಸ್ನೇಹಿತರೆ, ಇಲ್ಲಿ ಒಂದು ಸಣ್ಣ ಪ್ರಶ್ನೆ ಹುಟ್ಟುತ್ತೆ. ಅಮೆರಿಕದ ಅಧ್ಯಕ್ಷರು ಯಾಕೆ ಬೇರೆ ದೇಶದವರು ಗಿಫ್ಟ್ ಕೊಟ್ಟ ವಿಮಾನವನ್ನ ಬಳಸ್ತಿದ್ದಾರೆ ಅಂತ. ಪ್ರೈವೇಟ್ ಆಗಿ ಬಳಸೋದು ಓಕೆ, ಆದ್ರೆ ಅದನ್ನ ಕಂಪ್ಲೀಟ್ ಆಗಿ ಫ್ಲೈಯಿಂಗ್ ವೈಟ್ ಹೌಸ್ ಆಗಿ ಮಾರ್ಪಾಡು ಯಾಕೆ ಮಾಡಿದ್ರು? ಬೇರೆ ದೇಶದ ಗಿಫ್ಟ್ ಬಳಸೋ ಪರಿಸ್ಥಿತಿ ಯಾಕೆ ಬಂತು ಅಂತ. ಅದಕ್ಕೆ ಕಾರಣ ಅಮೆರಿಕದ ಸ್ವಂತ ಏರೋಸ್ಪೇಸ್ ಕಂಪನಿ ಬೋಯಿಂಗ್ ಮಾಡಿರೋ ಎಡವಟ್ಟು. ಜುಲೈ 2018ರಲ್ಲಿ ಅಮೆರಿಕ ಗವರ್ಮೆಂಟ್ ಹೊಸ ಏರ್ ಫೋರ್ಸ್ 1 ವಿಮಾನಗಳಿಗಾಗಿ ಬೋಯಿಂಗ್ ಜೊತೆ ಒಪ್ಪಂದ ಮಾಡ್ಕೊಂಡಿದ್ರು. ಅದೊಂದು ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ ಆಗಿತ್ತು. ಅಂದ್ರೆ ವಿಮಾನದ ಬೆಲೆ $3.9 ಬಿಲಿಯನ್ ಅಂತ ಮೊದಲೇ ಫಿಕ್ಸ್ ಮಾಡಲಾಗಿತ್ತು. ಕೆಲಸ ತಡ ಆದ್ರೆ ಸರ್ಕಾರ ಎಕ್ಸ್ಟ್ರಾ ದುಡ್ಡು ಕೊಡಲ್ಲ ಅನ್ನೋದು ನಿಯಮ ಆಗಿತ್ತು. ಒಪ್ಪಂದದ ಪ್ರಕಾರ ಬೋಯಿಂಗ್ ಡಿಸೆಂಬರ್ 2024ರ ಒಳಗಾಗಿ ಹೊಸ ವಿಮಾನವನ್ನ ಡೆಲಿವರಿ ಮಾಡಬೇಕಿತ್ತು. ಆದ್ರೆ ಬೋಯಿಂಗ್ ಇದರಲ್ಲಿ ಕಂಪ್ಲೀಟ್ ಫೇಲ್ ಆಯ್ತು. ಈಗ ವಿಮಾನದ ಡೆಲಿವರಿ ಡೇಟ್ 2028ರ ಮಧ್ಯಭಾಗಕ್ಕೆ ಪೋಸ್ಟ್ಪೋನ್ ಆಗಿದೆ. ಜೊತೆಗೆ ಇದೇ ಗ್ಯಾಪ್ನಲ್ಲಿ ಹಿಂದೊಮ್ಮೆ ಟ್ರಂಪ್ ಹಳೆ ವಿಮಾನದಲ್ಲಿ ಸ್ವಿಟ್ಜರ್ಲೆಂಡ್ನ ದಾವೋಸ್ಗೆ ಹೋಗಬೇಕಾದ್ರೆ ಆಕಾಶದಲ್ಲೇ ವಿಮಾನದಲ್ಲಿ ಎಲೆಕ್ಟ್ರಿಕಲ್ ಫೇಲ್ಯೂರ್ ಆಗೋಯ್ತು. ಹಾಗಾಗಿ ಅದರ ಸಹವಾಸನೇ ಬೇಡ ಅಂತ ಟ್ರಂಪ್ ಈ ವಿಮಾನ ಬಳಸ್ತಿದ್ದಾರೆ. ಹೊಸ ವಿಮಾನ ಬರೋವರೆಗೂ ಇದನ್ನ ಬ್ರಿಡ್ಜ್ ಏರ್ಕ್ರಾಫ್ಟ್ ತರ ಯೂಸ್ ಮಾಡ್ತಾರೆ. ಫ್ರೀ ಗಿಫ್ಟ್ ಪಡೆಯೋಕೆ ಟ್ರಂಪ್ ಮಾಡಿದ ಪ್ಲಾನ್. ಆದ್ರೆ ಸ್ನೇಹಿತರೆ, ಇಲ್ಲಿರೋ ದೊಡ್ಡ ಕಾಂಟ್ರವರ್ಸಿ ಬೇರೆನೇ ಇದೆ.
ಅಮೆರಿಕದ ಸಂವಿಧಾನದ ಪ್ರಕಾರ ಅಧ್ಯಕ್ಷರು ಯಾವುದೇ ವಿದೇಶಿ ಸರ್ಕಾರದಿಂದ $480 ಅಂದ್ರೆ ಸುಮಾರು $45,000 ಹೆಚ್ಚಿನ ಬೆಲೆಯ ಗಿಫ್ಟ್ ಪಡೆಯುವಂತಿಲ್ಲ. ಆದ್ರೆ ಈ ವಿಮಾನದ ಬೆಲೆ ಬರೋಬ್ಬರಿ $3,700 ಕೋಟಿಗೂ ಅಧಿಕ. ಆದ್ರೂ ಟ್ರಂಪ್ ಈ ಗಿಫ್ಟ್ ಅನ್ನ ಯಾಕೆ ಒಪ್ಕೊಂಡ್ರು? ಇಷ್ಟು ದೊಡ್ಡ ಫ್ರೀ ವಿಮಾನ ಬೇಡ ಅನ್ನೋಕೆ ನಾನೇನು ದಡ್ಡನ ಅಂತ ಟ್ರಂಪ್ ಓಪನ್ ಆಗಿ ಹೇಳಿದ್ರು. ಇದಕ್ಕೊಂದು ಲೀಗಲ್ ಲೂಪ್ ಹೋಲ್ ಕೂಡ ಹುಡುಕಿದ್ದಾರೆ. ಅದೇನಂದ್ರೆ ಟ್ರಂಪ್ ತಮ್ಮ ಅಧಿಕಾರಾವಧಿ ಮುಗಿದ ಮೇಲೆ ಈ ವಿಮಾನವನ್ನ ಟ್ರಂಪ್ ಪ್ರೆಸಿಡೆನ್ಷಿಯಲ್ ಲೈಬ್ರರಿ ಫೌಂಡೇಶನ್ಗೆ ಡೊನೇಟ್ ಮಾಡ್ತಾರಂತೆ. ಹೀಗಾಗಿ ಇದನ್ನ ಗಿಫ್ಟ್ ಆಗಿ ಪಡೆಯೋದು ಲೀಗಲ್ ಆಯ್ತು. ಅಲ್ಲದೆ ಇಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾದ ಒಂದು ಪಾಯಿಂಟ್ ಇದೆ. ಕತಾರ್ ದೇಶ ಅಮೆರಿಕಾಗೆ ಯಾಕೆ ಇಷ್ಟು ದುಬಾರಿ ವಿಮಾನವನ್ನ ಸುಮ್ನೆ ಗಿಫ್ಟ್ ಆಗಿ ಕೊಡುತ್ತೆ? ಗಮನಿಸಿ, ಮಧ್ಯಪ್ರಾಚ್ಯದಲ್ಲಿ ಕತಾರ್ ಅಮೆರಿಕದ ಅತ್ಯಂತ ಆಪ್ತ ಮಿತ್ರ. ಕತಾರ್ನಲ್ಲಿ ಅಮೆರಿಕದ ಅತಿ ದೊಡ್ಡ ಸೈನಿಕ ನೆಲೆ ಅಲ್ ಉದೈದ್ ಏರ್ ಬೇಸ್ ಇದೆ. ಈ ಬೇಸ್ನಲ್ಲಿ ಸುಮಾರು 10,000 ಅಮೆರಿಕನ್ ಮತ್ತು ಮೈತ್ರಿಕೂಟದ ಸೈನಿಕರು ಇರ್ತಾರೆ. ಇಡೀ ಮಿಡ್ಲ್ ಈಸ್ಟ್ ಅನ್ನ ಕಂಟ್ರೋಲ್ ಮಾಡೋಕೆ ಅಮೆರಿಕಾಗೆ ಈ ಬೇಸ್ ಬಹಳ ಮುಖ್ಯ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಕೂಡ ಕತಾರ್ಗೆ $1 ಬಿಲಿಯನ್ ಡಿಫೆನ್ಸ್ ಸಪೋರ್ಟ್ ಕೊಡ್ತಿದೆ. ಮೇ 2026ರ ಡೇಟಾ ಪ್ರಕಾರ ಅಮೆರಿಕ ಕತಾರ್ಗೆ ಬರೋಬ್ಬರಿ $4.1 ಬಿಲಿಯನ್ ಮೊತ್ತದ 37,000 ಕೋಟಿ ಡಿಫೆನ್ಸ್ ಪ್ಯಾಕೇಜ್ ನೀಡಿದೆ. ಶ್ವೇತಭವನದ ವರದಿಯಂತೆ ಯುಎಸ್ ಮತ್ತು ಕತಾರ್ ನಡುವಿನ ಒಟ್ಟು ಆರ್ಥಿಕ ವಿನಿಮಯ ಬರೋಬ್ಬರಿ $1.2 ಟ್ರಿಲಿಯನ್, ಅಂದ್ರೆ ನಮ್ಮ ಲೆಕ್ಕದಲ್ಲಿ ಹತ್ರತ್ರ 95 ಲಕ್ಷ ಕೋಟಿ. ಇದರಲ್ಲಿ ಕತಾರ್ ಏರ್ವೇಸ್ ಬೋಯಿಂಗ್ ಜೊತೆ ಮಾಡ್ಕೊಂಡಿರೋ $96 ಬಿಲಿಯನ್ ಅಂದ್ರೆ 9 ಲಕ್ಷ ಕೋಟಿಯ ಡೀಲ್ ಕೂಡ ಸೇರಿದೆ. ಸೊ ಅಮೆರಿಕ ಕತಾರ್ಗೆ ಇಷ್ಟೆಲ್ಲ ಮಾಡಿರುವಾಗ ಕತಾರ್ ಏನಾದ್ರೂ ಕೊಡ್ಲೇಬೇಕಲ್ಲ. ಸೊ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡೆ ಕತಾರ್ ಟ್ರಂಪ್ಗೆ ಈ ವಿಮಾನವನ್ನ ಗಿಫ್ಟ್ ಕೊಟ್ಟಿದೆ. ಜುಲೈ 4ರ ಆಕರ್ಷಣೆ, ವೈಟ್ ಹೌಸ್ ಮೇಲೆ ಹಾರಲಿದೆ ಹೊಸ ವಿಮಾನ. ಈಗ ಈ ವಿಮಾನದ ಕಂಪ್ಲೀಟ್ ಟೆಸ್ಟಿಂಗ್ ಮುಗಿದಿದೆ. ಬರುವ ಜುಲೈ 4ನೇ ತಾರೀಕು ಅಮೆರಿಕ ತನ್ನ 250ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿಕೊಳ್ತಿದೆ. ಈ ಐತಿಹಾಸಿಕ ದಿನದಂದು ಟ್ರಂಪ್ರ ಈ ಹೊಸ ಹಾರುವ ಅರಮನೆ ಅಮೆರಿಕದ ಬಾನಂಗಳದಲ್ಲಿ ರಾಯಲ್ ಆಗಿ ಫ್ಲೈಓವರ್ ಮಾಡಲಿದೆ. ಅದು ಅಮೆರಿಕದ ಇತಿಹಾಸದಲ್ಲೇ ಅತಿ ದೊಡ್ಡ ಫ್ಲೈಓವರ್ ಆಗಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಆನಂತರ ಬರೋ ಜುಲೈ 7 ಮತ್ತು 8, 2026ರಂದು ಟರ್ಕಿಯ ರಾಜಧಾನಿ ಅಂಕಾರಾದಲ್ಲಿ ಇಂಟರ್ನ್ಯಾಷನಲ್ ನ್ಯಾಟೋ ಶೃಂಗಸಭೆ ನಡೆಯಲಿದೆ. ಈ ಮಹತ್ವದ ಸಭೆಗೆ ಕೂಡ ಟ್ರಂಪ್ ಇದೇ ಹೊಸ ಕತಾರ್ ಗಿಫ್ಟ್ ವಿಮಾನದಲ್ಲಿ ಎಂಟ್ರಿ ಕೊಡಲಿದ್ದಾರೆ. ಇದಿಷ್ಟು ಈ ಹೊಸ ಫ್ಲೈಯಿಂಗ್ ವೈಟ್ ಹೌಸ್ ಮತ್ತು ಕತಾರ್ ಗಿಫ್ಟ್ ಹಿಂದಿರೋ ಕಂಪ್ಲೀಟ್ ಸ್ಟೋರಿ. ಟ್ರಂಪ್ ವಿಮಾನದ ಬಗ್ಗೆ ನಿಮ್ಗೇನನ್ಸುತ್ತೆ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.